disagree. I am very strong advocating. Sometimes program is not necessarily winning. Okay. Sometimes perception ಕೂಡ ವಿನ್ನಿಂಗ್ ಆಗ್ತದೆ, sometimes administration ವಿನ್ನಿಂಗ್ ಆಗ್ತದೆ, sometimes controversy ಹೆಲ್ಪ್ ಆಗ್ತವೆ. ಈ ಮೂರು ಎಲೆಕ್ಷನ್ ಬಿಟ್ಟು ನಾನು ಜನರಲ್ ಆಗಿ ಮಾತಾಡಿದ್ವಿ. ವಿ ವರ್ ಟಾಕಿಂಗ್ ಅಬೌಟ್ ಮಹಾರಾಷ್ಟ್ರ. ಬಟ್ ಆಸ್ ಫಾರ್ as ದಿಸ್ 3 ಅಸೆಂಬ್ಲಿ ಇರ್ತಕ್ಕಂಥದ್ದು, ಒಂದು ಸರ್ಕಾರ ಇರ್ತಕ್ಕಂಥದ್ದು ಒಂದು ಅಡ್ವಾಂಟೇಜ್ ಯಾವಾಗಲೂ ಇರ್ತದೆ. ಎಲ್ಲ ರೂಲಿಂಗ್ ಪಾರ್ಟಿಗೆ ಸರ್ಕಾರ ಇರ್ತಕ್ಕಂಥ ಅಡ್ವಾಂಟೇಜ್ ಇರ್ತದೆ. ಐ ಆಮ್ ಅಡ್ಮಿಟಿಂಗ್ ಟು ಇಟ್. ಅಪಾರ್ಟ್ ಫ್ರಮ್ ದಟ್ ಅವ್ರಿಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತು. ಬಿಜೆಪಿ ಹ್ಯಾಡ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಇಟ್ ವಾಸ್ ನಾಟ್ ದಟ್ ಇಟ್ ವಾಸ್ ನಾಟ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬಿಕಾಸ್ ನಮ್ಮಲ್ಲಿ 3 ಕ್ಯಾಂಡಿಡೇಟ್ಗಳು ನೋಡಿದ್ರೆ ಸ್ಟ್ರಾಂಗ್ ಇದ್ದಾರೆ. ಯಾರು? ಬೊಮ್ಮಾಯಿ ಸಾಹೇಬ್ರ ಮಗ ಈಸ್ ಪವರ್ಫುಲ್, ಈಸ್ ಕೇಪಬಲ್ ಎನಫ್. ಇಲ್ಲಿ ಕುಮಾರಣ್ಣವ್ರ ಮಗ ಕೇಪಬಲ್ ಎನಫ್. ವಿ ಫಾಟ್ ಅಗೇನ್ಸ್ಟ್ ಒನ್ ಆಫ್ ದ ಸ್ಟಾರ್ ವರ್ಡ್ಸ್ ನಾವು ಫೈಟ್ ಮಾಡಿ ಗೆದ್ದಿದ್ದೀವಿ. ಯಾರು ಗೆಲ್ಸಿದ್ರು? ಜನ ಗೆಲ್ಸಿದ್ದಾರೆ. ನಮ್ಮ ವರ್ಚಸ್ಸಿನ ಜಾಸ್ತಿ ಇವತ್ತು ಅಲ್ಲಿ ಓಟ್ ಬೀಳ್ತಾ ಇದೆ ಅಂತಲ್ಲ, ಅವ್ರ ವರ್ಚಸ್ಸಿನ ವಿರುದ್ಧ ಓಟ್ ಬೀಳ್ತಾ ಇದೆ ಅಂದ್ರೆ ಇಟ್ ಇಸ್ ಅ ಪಾರ್ಟಿ. ನಮ್ಮ ಹನುಮಂತು ಡೆಫಿನೆಟ್ಲಿ ವಾಸ್ ಅ ನ್ಯೂ ಕ್ಯಾಂಡಿಡೇಟ್, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಇಸ್ ಯಂಗ್ಸ್ಟರ್. ಬಟ್ ಅಲ್ಲಿ ಕೂಡ ಯಡಿಯೂರಪ್ಪ ಸಾಹೇಬ್ರು ಬಂದರು. ಅಬ್ವಿಯಸ್ಲಿ ಬರಬಾರ್ದು ಅಂತೇನಿಲ್ಲ. ಸೊ ದೇ ಆಲ್ಸೋ ಟ್ರೈಡ್ ಆಲ್ ದರ್ ಮೈಟ್. ಇಷ್ಟೆಲ್ಲ ಇದ್ರು ಕೂಡ ಜನ ಹಾಕಿದ್ದಾರೆ ಅಂತಂದ್ರೆ ನಮ್ದು ಇದೊಂದು ನಮ್ಗೆ ಹೇಳ್ತಕ್ಕಂಥ ಒಂದು ಇಟ್ಸ್ ಅ ಪ್ಲಾಟ್ಫಾರ್ಮ್ ಟು ಸ್ಪೀಕ್ ಟು ಅಸ್. ನೀವು ಅದನ್ನ ಡಿಸ್ಅಗ್ರಿ ಮಾಡ್ಬೋದು, ಅಗ್ರಿ ಮಾಡ್ಬೋದು. ಬಟ್ ಅವ್ರು ಯಾವ ಪ್ಲಾಟ್ಫಾರ್ಮ್ನಲ್ಲಿ ಓಟ್ ಕೇಳ್ತಾ ಇದ್ದಾರೆ? ಇವಾಗ ಮಹಾರಾಷ್ಟ್ರ ನಾನು ಇನ್ನೊಂದು ಅರ್ಥ ಆಗಿಲ್ಲ. ಯಾವ ಬೇಸಿಸ್ ಮೇಲೆ ಜನ ಓಟ್ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ? ನಾವು ಜನ ವಾಲಂಟ್ರಿಗೆ ಅವ್ರಿಗೆ ಓಟ್ ಹಾಕಿದ್ರೆ ನಾವು ಗೌರವಿಸೋಣ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ನನಗೆ ಎಲ್ಲೋ ಒಂಥರ ನನಗೆ ಐ ಆಮ್ ನಾಟ್ ರಿಯಲಿ ಸೋತಿದ್ದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ಬಿಡ್ರಿ. ಆಸ್ ಅ ಪೊಲಿಟಿಕಲ್ ಅನಿಮಲ್, ಆಸ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಪೊಲಿಟಿಕ್ಸ್ ಬೆಟರ್ ಅನ್ನೋದಕ್ಕೆ ಈ ವಾದ ಮಾತಾಡ್ತಕ್ಕಂಥದ್ದು ಬೇರೆ ಆಗುತ್ತಲ್ಲ. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಜಸ್ಟಿಫೈ ಮಾಡಕ್ ಬರಲ್ಲ. ಈಗ ದುಡ್ಡು ಸಂಪೂರ್ಣ ವಾಪಸ್ ಬಂದ್ಬಿಟ್ಟಿದೆ. ಈಗ ಅದ್ರ ಬಗ್ಗೆ ಅವ್ರು ಹೇಳಲ್ಲ. ಆರೋಪ ಮಾಡೋದ್ರಲ್ಲಿ ಆರೋಪ ಮಾಡ್ತಕ್ಕಂಥ ವಿಷಯ ಮುಜುಗರ ಆಗಿದೆ ಒಂದು ಸಂದರ್ಭದಲ್ಲಿ, ಅದನ್ನೆಲ್ಲ ಒಪ್ಕೊಳ್ತೀವಿ. ಅದು ತನಿಖೆ 3 ತನಿಖೆ ಏಜೆನ್ಸಿ ನಡೀತಾ ಇದೆ. ಇನ್ನೊಂದು 3-4 ತಿಂಗಳಲ್ಲಿ ಸತ್ಯ ಬರುತ್ತೆ. ಅದು ಐ ಥಿಂಕ್ ಅವ್ರ ಆರೋಪಗಳನ್ನ ಜನ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಗೆದ್ದಾದ್ಮೇಲೆ ಏನ್ ಹೇಳಿದ್ರು ಸರಿ ಅನ್ಸುತ್ತೆ, ಸೋತ್ನ ಕೂಡ ಎಲ್ಲನೂ ತಪ್ಪಾಗುತ್ತೆ. ಬಟ್ ನನಗೆ ಈ ನನ್ನ ಇರ್ತಕ್ಕಂಥ ಈ ಅಡ್ವೊಕೇಸಿ ಈ ತರ ಹೇಳ್ಬೇಕಂತ ನನಗೆ. ಸರ್, ವಯನಾಡದು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಎಲ್ಲ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಎಲ್ಲಕ್ಕಿಂತ ಹೆಚ್ಚು ಕಾರ್ಯಕರ್ತರು ಗೆಲುವು ಇದು. ಸರ್ಕಾರದ ಗೆಲುವು, ಸರ್ಕಾರದ ಗ್ಯಾರಂಟಿಯ ಗೆಲುವು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಡವರ ಗೆಲುವಾಗಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಮುಂದುವರೆದಿದೆ. ಇದು 7ನೇ ಸರಿ ನಾವು ಕಂಟಿನ್ಯೂಸ್ ಗೆಲ್ತಾ ಇರೋದು ಸಂಡೂರಿನಲ್ಲಿ. ನಾನು 2004ನಲ್ಲಿ ಗೆದ್ದೆ, ತುಕಾರಾಮ್ 4 ಬಾರಿ ಗೆದ್ದರು, ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆದರು, ಈಗ ವೈಫ್. ಸೊ ಈ ಒಂದು ನಮಗೆ ಸ್ವಲ್ಪ ಇನಿಷಿಯಲಿ ನಮಗೆ ಹಿಕಪ್ಸ್ ಇತ್ತು. ಬಟ್ ಅದನ್ನೆಲ್ಲ ಹೋಗಿ ನಾವು ಸರಿ ಮಾಡಿ ಅದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಬಂದು ನಮಗೆ ವಾತಾವರಣ ಬದಲಿ ಮಾಡ್ಲಿಕ್ಕೆ ಭಾಳ ಅನುಕೂಲ ಮಾಡಿದ್ರು. ಜನರು ಯಾವಾಗಲೂ ಸ್ಪಂದಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳಿಗೆ, ನಮ್ಮ ಅಪ್ರೋಚಿಗೆ ಸ್ಪಂದಿಸಿದ್ದಾರೆ. ಈ ಬಾರಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ತಮ್ಮ ಮುಖಾಂತರ ವಿಶೇಷವಾಗಿ ಸಂಡೂರು ತಾಲೂಕಿನ ಜನತೆಗೆ, ಶಿಗ್ಗಾಂವ್ ಹಾಗೂ ನಮ್ಮ ಚನ್ನಪಟ್ಟಣದ ಎಲ್ಲ ಮತದಾರರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ಸಾಧಾರಣವಾಗಿ ರಾಜಕೀಯ ಟೀಕೆಗಳಿದ್ದೇನೆ ಹೊಸದಲ್ಲ. ನಮಗೆ ನಾವು ಇದ್ದಾಗ ಅಪೋಸಿಷನ್ ಇದನ್ನೇ ಹೇಳ್ತೀವಿ, ಅವರು ಅದನ್ನು ಹೇಳ್ತಾ ಇರ್ತಾರೆ. ಬಟ್ ಲಾರ್ಜ್ಲಿ, ಫ್ರಾಂಕ್ಲಿ, ಆನೆಸ್ಟ್ಲಿ ನೀವು ಬೇಕಾದ್ರೆ ನಮ್ಮ ಭಾಷಣದಲ್ಲಿ ಚೆಕ್ ಮಾಡಿ ನೋಡಿ. ವಿ ಓನ್ಲಿ ಸ್ಪೋಕ್ ಅಬೌಟ್ ದ ಪ್ರೋಗ್ರಾಮ್ಸ್. ನಾವೆಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾವೆಲ್ಲರೂ ಕೇವಲ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಅವರು ಪೊಲಿಟಿಸೈಸ್ ಮಾಡಕ್ಕೆ ಹೋದ್ರು. ಸೊ ಪ್ರೋಗ್ರಾಮ್ಸ್ ಜನರಿಗೆ ರೀಚ್ ಆಗಿದೆ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಬ್ವಿಯಸ್ಲಿ ಆಡಳಿತ ಇದ್ದ ಸಂದರ್ಭದಲ್ಲಿ ಯಾವಾಗಲೂ ರೂಲಿಂಗ್ ಗೌರ್ಮೆಂಟಿಗೆ ಫೇವರ್ ಮಾಡತಕ್ಕಂಥದ್ದು ಇವಾಗಲೇ ಹಿನ್ನೆಲೆಯಿಂದನೂ ಇದೆ. ಸೊ ದಟ್ ಇಸ್ ಆಲ್ಸೋ ಕುಡ್ ಬಿ ಅಡ್ವಾಂಟೇಜಸ್. ಆದರೆ ಈ ತೋಳು ಬಲ, ದುಡ್ಡು ಬಲ, ಹಣ ಬಲ ಅನ್ನೋದು ಇದು ಕಾಮನ್ ಆಗಿ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದಿಲ್ಲ. ಗೆಲುವಿರ್ತಕ್ಕಂಥದ್ದು ಕಾರ್ಯಕ್ರಮ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ, ಜನ ಒಪ್ಪಿದ್ದಾರೆ ಮತ್ತೆ ನಮ್ಮನ್ನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಪ್ರಕರಣ ಇರಬಹುದು ಮತ್ತು ನಿಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ ಎಲ್ಲ ಆರೋಪಗಳ ನಡುವೆನೂ ಗೆದ್ದಿರುವಂಥದ್ದು. ಇಟ್ಸ್ ಅ ರಿಯಲಿ ಮ್ಯಾಜಿಕ್ ಆರ್ ರಿಯಲಿ ಇವರ ಎಫರ್ಟ್ ಅಲ್ಲ? ಒಂದು ಎಫರ್ಟ್ ವರ್ಕೌಟ್ ಆಗಿದೆ, ಮ್ಯಾಜಿಕ್ ವರ್ಕೌಟ್ ಆಗಿದೆ, ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ಪ್ರೋಗ್ರಾಮ್ಸ್ಗಳು ವರ್ಕೌಟ್ ಆಗಿದೆ. ವಫ್ಕ್ ಏನಿದೆ ಅಲ್ಲ, ಅದು ಯಾವತ್ತೂ ಕಾಮನ್ ಮ್ಯಾನ್ ಇಶ್ಯೂ ಇರಲಿಲ್ಲ. ನೀವು ನೋಡಿ, ಯಾಕಂದ್ರೆ ನಾವು ಅನಲೈಸ್ ಮಾಡಿದ ಸಂದರ್ಭದಲ್ಲಿ ವಫ್ಕ್ ಯಾರಿಗೆ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ನೋಡಿದಾಗ ಇಟ್ ವಾಸ್ ಅ ಪೊಲಿಟಿಸೈಸ್ ಅಷ್ಟೇ. ಈಗ ನೀವು ಹೇಳಿದಾಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1000 ಜನಕ್ಕೆ ನಾನು ಅನಾನುಕೂಲ ಆಗಿ ಆ ಥರ ನೋಟಿಸ್ಗಳು ಎಲ್ಲರಿಗೂ ಹೋಗಿದ್ರೆ ಅವರಿಗೆ ಆತಂಕದಲ್ಲಿದ್ದರೆ ನೀವು ಹೇಳಿದಂಗೆ ಜನ ವಿರುದ್ಧವಾಗಿ ಓಟ್ ಆಗ್ತಾ ಇರ್ತದೆ. ಕೆಲವು ನೋಟಿಸ್ಗಳು ಆಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದಲ್ಲಿ ನೋಟಿಸ್ ಆಗಿದೆ, ಅದನ್ನ ತಗೊಂಡು ಪೊಲಿಟಿಸೈಸ್ ಮಾಡಿ ನ್ಯಾಷನಲ್ ನ್ಯೂಸ್ ಕೂಡ ಮಾಡಿದ್ರು. ಸೊ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅದಕ್ಕಾಗಿ ವಫ್ಕು ಅಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮೈನಸ್ ಆಗಲಿಲ್ಲ ಅನ್ನೋದು ಒಂದು. ಎರಡನೇದು ವಾಲ್ಮೀಕಿ. ನಮಗೆ ಸ್ವಲ್ಪ ಮಟ್ಟಿಗೆ ಮಿಸ್ಅಪ್ರಾಪ್ರೇಷನ್ ಆಗಿದೆ. ನಾನು ಮೊದಲನೇ ಮುಖ್ಯಮಂತ್ರಿ ಕೂಡ ಇದೇ ಪದಗಳು ಬಳಸಿದ್ದಾರೆ. ಅದನ್ನು ಸತ್ಯತೆ ಹೊರಗೆ ಬರಲಿಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಅದಿದ್ರೂ ಕೂಡ ಜನರು ನಾವೇನು ಹಾನೆಸ್ಟಾಗಿ ಅಪ್ರೋಚ್ ಮಾಡಿದ್ವಿ. 3 ಸಂಸ್ಥೆಗಳು ತನಿಖೆ ನಡೀತು. ಅದಕ್ಕೆ ತನಿಖೆಯಲ್ಲಿ ಯಾವ್ದು ರೀತಿ ಇದೆ ಅಂತ ನೇರವಾಗಿ ನಾಗೇಂದ್ರ ಲೀಡರ್ ಅಂತ ಹೇಳಿರ್ತಕ್ಕಂಥ ಖಚಿತವಾದಂಥ ಯಾವುದೂ ಇಲ್ಲ. ಯಾಕಂದರೆ ಆಸ್ ಲಾಂಗ್ ಈಸ್ ನಾಟ್ ಪ್ರೂವ್ಡ್ ಗಿಲ್ಟಿ, ಸೊ ಹೇಳಕ್ಕೆ ಬರೋದಿಲ್ಲ. ಸೊ ಆನ್ ಅ ಪ್ರಿಮಾಫೆಸಿ ಇನಿಷಿಯಲಿ, ಸೊ ನನ್ನ ಪ್ರಕಾರ ಸೊ ಆ ಥರದ್ದೇನು ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಅದನ್ನು ಹೆಲ್ಪ್ ಆಗಿರ್ಬೋದು. ಮಹಾರಾಷ್ಟ್ರ ಯಾವಾಗಲೂ ಡೆಮೋಕ್ರಸಿನಲ್ಲಿ ಯಾವಾಗಲೂ ಒಂದೇ ಸರ್ಕಾರ ಭಾಳ ದಿವಸ ಆಳಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆಳಿದರೂ ಕೂಡ ಅದಕ್ಕಾದಂಥ ಒಂದು ನೈತಿಕತೆ ಇರಬೇಕು,
ಯಾವ ಬೇಸಿಸ್ ಮೇಲೆ ಅವರು ಮತ ಕೇಳ್ತಾರೆ, ಯಾವ ಬೇಸಿಸ್ ಮೇಲೆ ಜನ ವೋಟ್ ಹಾಕಿದ್ರೆ ಏನೋ ಒಂದು ಮಾನದಂಡಗಳು ಬೇಕು. ಯಾವ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಸರ್ಕಾರ, ನಾವು ಮಾಡಿರ್ತಕ್ಕಂಥ ಸರ್ಕಾರನ ಅವ್ರು ಬೆಳೆಸಿ ತಿರುಗಿ ಅವರೇ ಸರ್ಕಾರ ಮಾಡ್ತಾರೆ. ಅದಾದ ನಂತರ ಎಲೆಕ್ಷನ್ ಹೋದ ಸಂದರ್ಭದಲ್ಲಿ 4-5 ಬಾರ ಆಗಿರ್ತಕ್ಕಂಥ ಸರ್ಕಾರ ಆಂಟಿ ಇನ್ಕಂಬೆನ್ಸಿನಲ್ಲಿ 8% ವೋಟ್ ಶೇರ್ ಜಾಸ್ತಿ ಆಗುತ್ತೆ. ಇದು ನೋಡಿ, ಇದು ಅಲಾರಾಮಿಂಗ್ ಇದೆ. ಇದು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ 8% ವೋಟ್ ಶೇರ್ ಆಗ್ಲಿಕ್ಕೆ ಏನೋ ಕಾರಣಗಳು ಇರಬೇಕು. ಐದರ್ ನಮಗೆ ನೀವು ಹ್ಯಾಂಡಿಕ್ಯಾಪ್ಟರ್ ಮಾಡಿದಿರಿ, ಅಥವಾ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರೋದಿಲ್ಲ, ಅಥವಾ ಕನ್ಫ್ಯೂಸ್ ಮಾಡಿದಿರೋ, ಜನಕ್ಕೆ ಏನೋ ಮೋಸ ಮಾಡಿದರು. ಯಾವ ಬೇಸಿಸ್ ಮೇಲೆ 8% ಇನ್ಕ್ರೀಸ್ ಆಗಲಿಕ್ಕೆ ಏನೋ ಕಾರಣ ಬೇಕು. ನೀವೇ ಒಂದು ವಾರ್ಡ್ ಎಲೆಕ್ಷನ್ ಗೆಲ್ರಿ, ಪ್ರತಿ ಟೈಮ್ ವಾರ್ಡ್ ಎಲೆಕ್ಷನ್ ಅದೇ ದೊಡ್ಡ ಲೀಡ್ನಲ್ಲಿ ಗೆಲ್ಸೋದು ಭಾಳ ಕಷ್ಟ ಇದೆ. ಸೊ ಇದು ಒಂದು ರಾಜಕೀಯವಾಗಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಒಂದು ವಾದ. ಅದೇ ರೀತಿಯಾದ ಮಹಾರಾಷ್ಟ್ರ 6 ತಿಂಗಳ ಹಿಂದಗಡೆ ಮೋದಿ ಬೇಡ ಅಂತ ಜನ ಓಟ್ ಹಾಕಿದ್ದಾರೆ, ಮೋದಿ ಸಾಹೇಬ್ ಬೇಡ ಅಂತ ಓಟ್ ಹಾಕಿದ್ದಾರೆ. ಇವತ್ತು ತಿರ್ಗಾ ಮೋದಿ ಓಟ್ ಹಾಕಬೇಕು ಅಂತಂದ್ರೆ ಏನು 6 ತಿಂಗಳಲ್ಲಿ ಏನು ಬದಲಾವಣೆ ಆಯಿತು? ಇದು ನಮಗೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಈ ದೇಶದ ರಾಜಕೀಯ ಆಗುವುಗಳ ಬಗ್ಗೆ ಐ ಪರ್ಸನಲಿ ಫೀಲ್ ಫರ್ಗೆಟ್ ದ ಪೊಲಿಟಿಕ್ಸ್. ಬಿಜೆಪಿ ಕಾಂಗ್ರೆಸ್ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಯಾವ ರೀತಿ ಇದೆ ಅಂತ ಜನರು ಯಾಕೆ ಓಟ್ ಹಾಕ್ತಾ ಇದ್ದಾರೆ, ಏನಕ್ಕೆ ಹಾಕ್ತಾರೆ ಅನ್ನೋದು ಎಲ್ಲ ಒಂದು ರೀಸನಿಂಗ್ ಬೇಕನ್ನೋ ನನ್ನ ವಾದ. ನಾನು ಹೇಳಿದ್ದೆಲ್ಲ ಗ್ರೇಟ್ ಇದೆ, ನಾನು ಹೇಳಿದ್ದೆ ಜಸ್ಟಿಫೈ ಮಾಡ್ತಾಯಿಲ್ಲ, ಬಟ್ ಇದು ನಿಜಕ್ಕೂ ಅಲಾರಾಮಿಂಗ್ ಇದೆ. ಈಗ ಒಂದು ಕಾಲದಲ್ಲಿ ಹೆಗಡೆ ಸಾಹೇಬ್ರನ್ನ ಇಲ್ಲಿ ಸೋಲಿಸಿ ಕೇಂದ್ರದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ಗೆ ಹಾಕಿದ್ರು. ತಿರ್ಗಾ ಮತ್ತೆ ಹೆಗಡೆ ಸಾಹೇಬ್ರಿಗೆ ಗೆಲ್ಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಪಾರ್ಟಿಗಳು ಚೇಂಜ್ ಮಾಡಿದ್ರು, ಓಕೆ. ಮೇಲಿರ್ತಕ್ಕಂಥ ಲೀಡರ್ ಮಕ್ಕ ನೋಡಿ ಇಲ್ಲಿ ಹಾಕಿಲ್ಲ, ಅದೇ ಮೇಲಿರ್ತಕ್ಕಂಥ ಲೀಡರ್ ಮಕ್ಕ ನೋಡಿ ಮತ್ತೆ ಕೆಳಗೆ ಹಾಕ್ತಾರೆ ಅಂತಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ಇದು ಒಳ್ಳೆ ರಾಜಕೀಯವಾಗಿ ಒಂದು ಸ್ಟಡಿ ಕೇಸ್ ತಗೊಂಡು ಅರ್ಥ ಮಾಡ್ಕೋಬೇಕು ಜನರು ಯಾಕೆ ಹಿಂಗೆ ಹಾಕ್ತಾ ಇದ್ದಾರೆ, ಏನು ಕಾರಣ ಏನು. ಆಮೇಲೆ ಏನು ಟ್ಯಾಂಪರಿಂಗ್ ಆಗಿದೆಯಾ, ಅಥವಾ ಜನಕ್ಕೇನು ಪ್ರಜ್ಞೆನೇ ಇಲ್ವಾ, ಏನು ಮತದಾರರು ಯಾವ ರೀತಿಯಾಗಿ ಓಟ್ ಹಾಕಿದ್ರು ಅಂತ ಏನು ಅನಾಲಿಸಿಸ್ ಬೇಕಲ್ಲ. ಅಲ್ಲ, ನಿಮಗೆ ಓಟ್ ಹಾಕಿಲ್ಲ ಅಂತ ಕಾರಣ ಜನಗಳ ಅಲ್ಲ, ಕಿಚಡಿ ಸರ್ಕಾರಗಳು ಬೇಡ, ಸ್ಥಿರ ಸರ್ಕಾರಗಳು ಇರಲಿ ಅಂತ ಅನ್ನೋದು ಜನರ ಆಸೆ ಆಗಿರ್ಬೋದಲ್ಲ ಸರ್? ನಾನು ವಿತ್ ಕಾನ್ಶಿಯಸ್ ಹೇಳ್ತಿದ್ದೀನಿ, ಏನು ಕಾಟಾಚಾರಕ್ಕೆ ಟೀಕೆ ಮಾಡ್ಬೇಕಂಬುದಲ್ಲ. ಇಫ್ ದೇ ಗಾಟ್ ದಟ್ ಮ್ಯಾಂಡೇಟ್, ಐ ಅಪ್ರಿಷಿಯೇಟ್ ಅಂಡ್ ಐ ವೆಲ್ಕಮ್ ಆಲ್ಸೋ. ಅವ್ರಿಗೆ ಆ ಮ್ಯಾಂಡೇಟ್ ಬಂದಿದೆ, ನಾವು ಕಮ್ಮಿ ಬಂದಿದ್ದೀವಿ ಅಂತಕ್ಕಂಥದ್ದಲ್ಲ. ಇದು ಒಂದು ಹೋಲಿಸ್ಟಿಕ್ ಸ್ಟಡಿ ಆಗ್ಬೇಕನ್ನೋದು ನನ್ನ ವಾದ. ಇದನ್ನ ನಮಗೂ ಅರ್ಥ ಆಗ್ಬೇಕು, ಯಾಕೆ ಹಿಂಗೆ ಜನ ಓಟ್ ಹಾಕಿದ್ರೆ ನನಗೆ ಗೊತ್ತಿಲ್ಲ. ವೋಟ್ ಶೇರ್ ನೋಡ್ತಾ ಇದ್ದಾರೆ ಯಾವುದೇ ರೂಲಿಂಗ್ ಪಾರ್ಟಿನಲ್ಲಿ. ಯುಪಿನಲ್ಲಿ ನೋಡಿ, ಯುಪಿ ಗೆದ್ದಿದ್ರು ಕೂಡ ಮೊದಲನೇ ಬಾರಿ 2ನೇ ಬಾರಿ ವೋಟ್ ಶೇರ್ ಕಮ್ಮಿ ಆಗಿದೆ. ಸೊ ವೋಟ್ ಶೇರ್ 8% ಮಧ್ಯಪ್ರದೇಶದಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥ, ಇಲ್ಲಿ ಕೂಡ ಬಹುತೇಕ ಭಾಳ ವೋಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ಬೋದು ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ರಿಸಲ್ಟ್ ಮೇಲೆ ನೋಡ್ತಾ ಇದ್ದಾರೆ, ಇದನ್ನ ಟ್ಯಾಲಿ ಮಾಡಿ ನೋಡಬೇಕು. ಇದು ಎಲ್ಲೋ ಒಂದು ಜಾಗದಲ್ಲಿ ಏನು ಅದೇ ಹೇಳ್ತಾ ಇದ್ದಿಲ್ಲ, ಏನು ರೀಸನ್ ಏನು. ಈಗ ನಿಮಗೆ ಮಾರುತಿ ಕಾರ್ ಕೊಟ್ಟು ನಾನು ಸರಣಿಯಲ್ಲಿ ಹೋಗ್ತಾ ಇದ್ದೀನ, ಏನು ಮಿಸ್ಗೈಡ್ ಮಾಡೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೀನ, ಆನ್ ವಾಟ್ ಗ್ರೌಂಡ್ಸ್ ಪೀಪಲ್ ಓಟಾಡೋದು ಒಂದು ಎಲ್ಲೋ ಒಂದು ಜಾಗದಲ್ಲಿ ಸ್ಟಡಿ ಆಗ್ಬೇಕಲ್ಲ. ಅಲ್ಲಿ ವಿರುದ್ಧವಾಗಿ ಮಾತಾಡಿರ್ತಕ್ಕಂಥ ಇದಿದೆ. ಸೊ ನಾವು ಗೆದ್ದ ತಕ್ಷಣ ಇವಿಎಂ ಸೆಟ್ ಆಗಿದೆ ಸೆಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ವಿಚಾರ ಏನಿದೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಇಲ್ಲಿ ಅದ್ರಾಗೇನು ತೊಂದರೆ ಇಲ್ಲ, ಬಟ್ ಮಾರ್ಜಿನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. MP ನಲ್ಲಿ 8% ವೋಟ್ ಶೇರ್ ಹೆಂಗೆ ಜಾಸ್ತಿ ಆಯಿತು, ಯಾರನ್ನ ಒಬ್ಬರು ಸ್ವಲ್ಪ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ನೀವು ಅನುಕೂಲ ಆಗುತ್ತೆ. ಐ ಆಮ್ ನಾಟ್ ಚಾಲೆಂಜಿಂಗ್ ಇಟ್, ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಲಾಸ್ಟ್ 30 years ನಾನು ಪೊಲಿಟಿಕ್ಸ್ನಲ್ಲಿ ಇದ್ದೀನಿ, ನೀವು ಕೂಡ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರು. ವಿ ಆಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಸಿಸ್ಟಮ್. ಗೆದ್ದಿದ್ರೆ ಭಾಳ ಖುಷಿ ಇದೆ, ಟ್ಯಾಂಪರಿಂಗ್ ಆಗಲಿರಂಗೆ ಗೆದ್ದಿದ್ರು ಖುಷಿ ಇದೆ. ಏನು ಮಾನದಂಡ ಏನು? ಎಲೆಕ್ಷನ್ ಟೈಮಿಗೆ 2,000 ರೂಪಾಯಿ ಕೊಟ್ಟು ವೋಟ್ ಹಾಕಿದ್ರೆ ಏನು ಅನಾಲಿಸಿಸ್ ಬೇಕಲ್ಲ. ಈಗ ನಮ್ಮ ಗ್ಯಾರಂಟಿ ವಿರುದ್ಧ ಮಾತಾಡಿದ್ರು, MP ಅದೇ ದುಡ್ಡು ಕೊಟ್ಬಿಟ್ರು. MP ಯಾವತ್ತೂ ದುಡ್ಡು ನೋಡಿರಲಿಲ್ಲ ಜನ, ಹೆಣ್ಮಕ್ಳು ದುಡ್ಡು ಕೊಟ್ಬಿಟ್ರು. ಏನು ಅದೇ ರೀಸನ್ ಗೆದ್ದಿರಾ? ಬಿಜೆಪಿ ಹೇಳ್ಬೇಕಲ್ಲ, ಇವತ್ತು ರೀಸನ್ ಮಹಾರಾಷ್ಟ್ರನ ಗೆದ್ರಿ, ಮತ್ತೆ ಇದೇ ನೀವು ಮೋದಿ ಸಾಹೇಬ್ರು ವೋಟ್ ಹಾಕಿರಲ್ಲ, ಏನು ಕಾರಣ ಏನು? ಈಗ ಉಲ್ಟಾ ಹೋಗ್ಬಿಡೋಣ, ಅವರಿಗೆ ಕೇಳಿ. ಆಯ್ತು, ಮಹಾರಾಷ್ಟ್ರ ನಿಮ್ಗೆ ಎಲ್ಲ ಸೀಟ್ಸ್ ಹೋದ್ರಿ, ಯಾಕೆ ಗೆಲ್ಸಿದ್ರು ಮತ್ತೆ ಜನ ಇವತ್ತು ನಿಮಗೆ? ಏನು ರೀಸನ್ ಏನು? 6 ತಿಂಗಳ ನಂತರ ನೀವು ಸ್ಟೇಟ್ ಗೌರ್ಮೆಂಟ್ಗೆ ಏನು ಕೆಲಸ ಮಾಡಿದ್ರಿ, ಅಥವಾ ಪಾರ್ಲಿಮೆಂಟ್ಲಿಂದ ಏನು ಕೆಲಸ ಆಯ್ತು 6 ತಿಂಗಳ ಮತ್ತೆ ಅಸೆಂಬ್ಲಿಗೆ? ಇದು ಎಲ್ಲರಿಗೂ ಆಗ್ಬೇಕು, ಕಾಂಗ್ರೆಸ್ಗೂ ಆಗ್ಬೇಕು, ಬಿಜೆಪಿಗೂ ಆಗ್ಬೇಕು. ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಫೀಲ್ಡ್ ಇಲ್ಲ ಅನ್ನೋದೇ ನನ್ನ ವಾದ. 2% ಕಡಿಮೆ ಆಯ್ತು, 38 36% ವೋಟ್ ಶೇರ್ ಕಮ್ಮಿ ಆಯ್ತು ಅಷ್ಟೇ. ಆ ವೋಟ್ ಶೇರ್ ಅಷ್ಟು ಸಿಕ್ಕಿದ್ದಕ್ಕೂ ಒಂದು ಇಶ್ಯೂನೇ ಇದೆ. ಅವ್ರು ಸ್ಕೇಪ್ ಆಗಿರೋದು ಬಿಹಾರ್, ಒಂದು ಒರಿಸ್ಸಾ ಕೈ ಹಿಡಿತು. ಯಾಕಂದ್ರೆ ಮಹಾರಾಷ್ಟ್ರ UP ಕೈ ಕೊಡ್ತವ್ರಿಗೆ. UP ನೋಡಿ 33 ಸೀಟ್ಸ್ ಇದೆ, ಮಹಾರಾಷ್ಟ್ರನು ಸಿಂಹಪಾಲು ದೇ ಡಿಡ್ ನಾಟ್ ವಿನ್. ಸೌತ್ನಲ್ಲಿ ಈ ಒಂದು ವಿ ಹ್ಯಾಡ್ ಲಾಸ್ಟ್ ಒನ್ ಗೆದ್ದಿದ್ವಿ, ಇದು 9 ಗೆದ್ವಿ. ಸೊ ಹಂಗಾಗಿ ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಂದ್ರೆ ನೀವು ಕಾನ್ಶಿಯಸ್ ಆಗಿ ಪ್ರೋಗ್ರಾಮ್ಸ್ ಬಗ್ಗೆ ಹೈಲೈಟ್ ಮಾಡಿ, ನೀವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿ, ನೀವು ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ ಓಟ್ ಕೇಳಿದ್ರೆ ಅದು ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೆಯದು. ನೀವು ಅವ್ರು ಮಾಡ್ತಾ ಇರ್ತಕ್ಕಂಥ ಶೈಲಿಗಳು, ಅವ್ರು ಮಾತಾಡ್ತಕ್ಕಂಥ ಭಾಷಣಗಳು, ಇಶ್ಯೂಗಳು, ಅವರು ಅಧಿಕಾರದಲ್ಲಿದ್ದು ಬೇರೆಯವ್ರಿಗೆ ಟೀಕೆ ಮಾಡ್ತಕ್ಕಂಥದ್ದು ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗ್ತಕ್ಕಂಥ ಕೆಲಸನೇ ಅಲ್ಲ. ಇವತ್ತು ನಾನು ಅಧಿಕಾರದಲ್ಲಿದ್ದಾಗ ನಾವು ಹೋಗ್ಬಿಟ್ಟು ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆನೇ ಮಾತನಾಡಿದ್ವಿ. ಲಾರ್ಜ್ಲಿ ನಾವು 70% ನಾವು ಯಾರೇ ಮಾತನಾಡಿದ್ರು, 80% ಓನ್ಲಿ ಸೆಡ್ ದಟ್ ವಾಟ್ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಡನ್. ಸಮ್ ಟೈಮ್ ಜನ ಓಟ್ ಹಾಕ್ಬೋದು, ಓಟ್ ಹಾಕ್ಲಿಲ್ಲ, ಅದು ಬೇರೆ ವಿಷಯ. ಪ್ರೋಗ್ರಾಮ್ಸ್ಗೆ ಜನ ಓಟ್ ಹಾಕಿ ಗೆಲ್ಲಿಸಬೇಕೆಂಬುದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಥರ ಇಲ್ಲ. ಬಟ್ ಇವರು ಕಳೆದ 11 ವರ್ಷದಿಂದ ನಾನು ಭಾಳ ಹತ್ತಿರದ ರಾಜಕೀಯ ನೋಡ್ತಾ ಇದ್ದೀನಿ. ಎಲ್ಲಿ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ ಬಂದಾಗಿಲ್ಲ, ಯಾವುದೇ ಸ್ಟೇಟ್ ಎಲೆಕ್ಷನ್ಗಳಾಗಿರಲಿ, ನ್ಯಾಷನಲ್ ಇಶ್ಯೂಸ್ ಆಗಿರಲಿ, ನ್ಯಾಷನಲ್ ಎಲೆಕ್ಷನ್ಸ್ಗಳಾಗಿರಲಿ, ಯಾವ ಬೇಸಿಸ್ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ, ಯಾವ ಬೇಸಿಸ್ ಮೇಲೆ ಒಂದು ವೋಟ್ ಕೇಳ್ತಾ ಇರತಕ್ಕಂಥ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಭಾಳ ಹೆದರಿಕೆ ಆಗ್ತಕ್ಕಂಥ ವಾತಾವರಣ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.